ಬಾಮ್ಮ ಇಲ್ಲಿ ಎಷ್ಟ್ ದುಡ್ಡು ಕೊಟ್ಟಿದ್ಯಮ್ಮ, ಈಗ ಎಷ್ಟ್ ದುಡ್ಡು ಬೇಕಮ್ಮ, ಅದೆಲ್ಲ ಹಳೆ ಕತೆ ಎಲ್ಲ ಬೇಡಮ್ಮ, ಈಗ ಎಷ್ಟ್ ದುಡ್ಡು ಬೇಕು ಹೇಳಮ್ಮ, ಅವ್ರು ಕೊಡ್ತಾರೆ. ಬೇಕು ಅಂದ್ರೆ, ಇಲ್ದಿದ್ರೆ ಕೋರ್ಟ್ ನಲ್ಲಿ ಕೇಸ್ ಆಗುತ್ತಮ್ಮ, ಅದ್ ನಿಧಾನಕ್ಕೆ ಎಷ್ಟ್ ಬೇಕೋ ಅಷ್ಟು ತಗೊಳ್ಳಿಮ್ಮ. ಕೋರ್ಟ್ ಮುಂದೆ ಕೊಟ್ಟರೋ ಸ್ಟೇಟ್ಮೆಂಟ್ ಲೆಕ್ಕ ಹಾಕೋದ್ರೆ ನೀವು ಬರೋದು 5 ಲಕ್ಷ, ಅದ್ ಬಿಟ್ಬಿಟ್ಟು ಎಕ್ಸ್ಟ್ರಾ ಎಷ್ಟ್ ಬೇಕು ಕೇಳಮ್ಮ. ಈಕೆ ತಂದೆಗಿಂದೆ ಯಾರು ಇಲ್ವಾ? ತಾಯಿ ಕರೀರಿ. ಮತ್ತೆ ನಿಮ್ ಹೆಸರೇನಮ್ಮ? ನಾಗರತ್ನ. ನೀವ್ ಅವ್ರ ತಾಯಿನಮ್ಮ? ನೋಡಿ ತಾಯಿ, ಒಂದ್ ಮಾತು ಹೇಳ್ತೀನಿ, ಹುಡುಗಿ ಏನೋ ತೊಂದ್ರೆ ತಪ್ಪತ್ರೆ ಅದೇನೇನೋ ಆಗಿತ್ತದ್ ಮರ್ತ್ ಬಿಡಿ ಅಲ್ಲಿಗೆ, ಗೊತ್ತಾಯ್ತಲ್ಲ. ಅವಳೇನೋ ದುಡ್ಡು ಕೊಟ್ಟಿದ್ದಾಳಂತೆ, ಅವ್ಳು ಕೊಟ್ಟಿರೋದ್ ಪ್ರಕಾರ ಆಕೆಗೆ 30 ಲಕ್ಷ ಕೊಟ್ಟಿದೀನಿ ಅಂತ ಹೇಳ್ತಾರೆ. ಬ್ಯಾಂಕ್ ನಲ್ಲಿ 5 ಲಕ್ಷ ರೂಪಾಯಿ ಬಂದಿದೆ. ಅದೇನೇನೋ ಅವ್ರವ್ರು ಚೆನ್ನಾಗಿದ್ದಾಗ ಏನೇನ್ ಬೇಕೋ ಮಾಡ್ಕೊಂಡಿದ್ದಾರೆ. ನೀವೊಂದ್ ಫಿಗರ್ ಹೇಳ್ಬೇಕು, ಇಷ್ಟು ದುಡ್ಡು ಕೊಡಿ ಅಂತ, ಅಷ್ಟು ದುಡ್ಡು ಕೊಡ್ಸಕ್ ಹೇಳ್ತೀನಿ, ಮ್ಯಾಟ್ರ್ ಮುಗಿಯುತ್ತೆ. ನಿಮ್ ದಾರಿ ನಿಮ್ಗೆ, ಅವ್ರ ದಾರಿ ಅವ್ರಿಗೆ. ಅದೆಲ್ಲ ತಪ್ಪು. 20 ಲಕ್ಷ ರೂಪಾಯಿ ಮಾಡ್ಬಿಡಿ, ವಾಪಸ್ಬೋದು. ಎಷ್ಟು? 9 ತಿಂಗಳು ಆಗ್ಬೋದು. ಒಟ್ಟಿಗೆ ಅಷ್ಟು ದುಡ್ಡು ಎಲ್ಲಿಂದ ಮಾಡ್ತಾರೆ ಮಾದೇವ್? ಕೂತ್ಕೊಂಡು ಇಬ್ರು ಬರೀರಿ.